ಗೈಸ್ ವೆಲ್ಕಮ್ ಟು ಭೂಮಿ ಗೌಡ ಯೂಟ್ಯೂಬ್ ಚಾನಲ್. ಈಗ ನಾವೆಲ್ಲ ಹೋಗ್ತಾ ಇದೀವಿ ಅಂದ್ರೆ ಬನ್ನಿ ನಾವೆಲ್ಲಮ್ಮ ಹೋಗ್ತಾ ಇದೀವಿ. ಶ್ರೀ ಕ್ಷೇತ್ರ ಹೊನ್ನಾವರ ಮಠ ರಾಘವೇಂದ್ರ ಮಠಕ್ಕೆ ಹೋಗ್ತಾ ಇದೀವಿ. ಅದು ಎಲ್ಲಿ ಬರುತ್ತೆ? ತಾವರೆಕೆರೆ ಹತ್ರ ಬರುತ್ತೆ ಮನೆ. ನಿಂಗೆ ಆ ಪ್ಲೇಸ್ ಇದೆ ಅಂತ ಹೆಂಗ್ ಗೊತ್ತಾಯ್ತು? ಅಲ್ಲಿ ಯೂಟ್ಯೂಬಿಂದ ನೋಡಿ ಹೋಗ್ತಾ ಇದ್ದೀವಿ. ವಾರ ವಾರ ಹೋಗ್ತೀವಿ. ತುಂಬ ಒಳ್ಳೇದಾಗ್ತೈತೆ, ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಮನೆಗೆ. ಬನ್ನಿ ಗೈಸ್, ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ನಮ್ಮ ಅಣ್ಣ 4 ಗಂಟೆಗೆ ಎದ್ದು ಕಾರೆಲ್ಲ ವಾಶ್ ಮಾಡಿ ಫ್ರೆಶ್ ಅಪ್ ಆಗಿ ಈಗ ನಾವು ಹೊರಟಿದ್ವಿ. ಬನ್ನಿ, ಇನ್ನೂ ಎಷ್ಟು ಕಿಲೋಮೀಟರ್ ಇದೆ ಅಂತ ಕೇಳೋಣ. ಇನ್ನೂ ಎಷ್ಟು ಕಿಲೋಮೀಟರ್ ಇದೆ? ಎಷ್ಟೊತ್ತು ಬೇಕು ಹೋಗೋಕ್ಕೆ? 45 ಮಿನಿಟ್ಸ್ ಬೇಕಂತೆ. ನೋಡೋಣ. ಅಮ್ಮ, ಈಗ ಟಿಫನ್ ಟೈಮು. ಟಿಫನ್ನು ತಿನ್ನೋದು ಇಲ್ವೋ? ದೇವಸ್ಥಾನಕ್ಕೆ ಹೋಗೋವರೆಗೂ ತಿನ್ನಂಗಿಲ್ಲ ಮನೆ. ಅಲ್ಲೇ ದೇವ್ರ ಪ್ರಸಾದ ಕೊಡ್ತಾರೆ. ಅಲ್ಲೇ ದೇವ್ರ ಪ್ರಸಾದ ಕೊಡ್ತಾರಂತೆ. ಇವಾಗ ಬಂದು ಟೈಮು 7 ಗಂಟೆ. 7 ಗಂಟೆಯಲ್ಲೇ ಫುಲ್ಲು ರಶ್ ಇರ್ತಾರಂತೆ. ನೋಡೋಣ, ಅಲ್ಲಿ ಹೋದ್ಮೇಲೆ ನಿಲ್ಲಿಸ್ತೀನಿ. ದೇವಸ್ಥಾನ ಬಂತು ಗೈಸ್. ಇವಾಗಿನ್ನ 7:30, 8 ಗಂಟೆ. 8 ಗಂಟೆ 7:30ಗೆ ಎಷ್ಟೊಂದು ಜನ ಕ್ಯೂ ಇದ್ದಾರೆ. ಬನ್ನಿ. ಗೈಸ್, ತುಂಬ ರಶ್ ಇತ್ತು. ಒಳಗಡೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಈಚೆ ಬಂದು ಬ್ಲಾಗ್ ಮಾಡ್ತಾಯಿದ್ದೀನಿ. ಪ್ರಸಾದ ಕೊಟ್ಟರು, ತಿಂದು ಈಗ ಹೊರಟಿದ್ದೀವಿ. ನಾವು ಅಮ್ಮನ ದೇವಸ್ಥಾನದಲ್ಲೇ ಇದ್ದಾರೆ. ಅವ್ರು ಬಂದಮೇಲೆ ಹೊರಡೋದು. ಅವ್ರು ಬಂದಮೇಲೆ ಅವ್ರ ಒಪಿನಿಯನ್ ಹೆಂಗೆ ಕೇಳಿ ಮಾತಾಡ್ಸ್ತೀನಿ ಗೈಸ್. ಅಲ್ಲಿವರೆಗೂ ಸಿಗುವ ಆಮೇಲೆ. ಗೈಸ್, ಇನ್ನು ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಟೈಮ್ ಬಂದು 12 ಗಂಟೆ. ಫುಲ್ ಟ್ರಾಫಿಕ್ಕು. ಅಮ್ಮ, ರಶ್ಶಲ್ಲಿ ಏನೇನು ಮಾಡಿದೆ? ದೀಪ ಹೆಂಗೆ ತಗೊಂಡೆ? ಅಯ್ಯಮ್ಮ, ತುಂಬ ರಸ್ಸು ಕಣವ. ಏನು ಮಾಡ್ತೀಯ ಅಷ್ಟು ರಸ್ಸಲ್ಲಿ? ಇವತ್ತು ಹುಣ್ಣಿಮೆ, ಗುರು ಪೌರ್ಣಮಿ ಅಂತೆ ಇವತ್ತು. ಹಂಗಾಗಿ ಇನ್ನೂ ತುಂಬ ಜನ ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ಬರೋಷ್ಟೊತ್ತಿಗೆ ಸುಸ್ತಾಯಿತು. ನಮ್ಮ ಖುಷಿ ಬಿಟ್ಟೋಗಿತ್ತು. ಖುಷಿ ಒಬ್ಬಳೇ ಇದ್ಲು. ಗೈಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹೇಗಿತ್ತು ವಿಡಿಯೋ ತಿಳಿಸಿ. ಧನ್ಯವಾದಗಳು.